ರಾಜ್ಯದಲ್ಲಿ ಫೆಂಗಲ್ ಚಂಡಮಾರುತದ ಅಬ್ಬರ ಮಳೆಗೆ ಮೈಸೂರಿನ ಗರಡಿ ಮನೆಯ ಗೋಡೆ ಕುಸಿತವಾಗಿದೆ. ಈಗ ರಾಜ್ಯದಲ್ಲಿ ಫೆಂಗಲ್ ಚಂಡಮಾರುತದ ಅಬ್ಬರ ಹೇಗಿದೆ ಅಂದರೆ ಮಳೆಯ ಪ್ರಮಾಣಕ್ಕೆ ಮೈಸೂರಿನಲ್ಲಿ ಗರಡಿ ಮನೆಯ ಗೋಡೆಯೊಂದು ಕುಸಿತವಾಗಿದೆ. ಇರ್ವಿನ್ ರಸ್ತೆಯ ಉಸ್ತಾದ್ ಶ್ರೀನಿವಾಸಣ್ಣನವರ ಆ ಗರಡಿ ಮನೆಯ ಗೋಡೆ ಈಗ ಕುಸಿತವಾಗಿದೆ. ಬರೋಬ್ಬರಿ 188 ವರ್ಷಗಳ ಹಿಂದೆ ನಿರ್ಮಾಣ ಆಗಿತ್ತು ಈ ಒಂದು ಗರಡಿ. ಜಿಟಿ ಮಳೆಗೆ ಗೋಡೆ ಶಿಥಿಲಗೊಂಡು ಕುಸಿತವಾಗಿದೆ. ಪಾರಂಪರಿಕ ಕಟ್ಟಡ ಈಗ ಅದರ ಸಂರಕ್ಷಣೆಗೆ ಮನವಿಯನ್ನು ಕೂಡ ಸಲ್ಲಿಕೆ ಮಾಡಲಾಗ್ತಾ ಇದೆ. ನೋಡ್ತಾ ಇದ್ದೀವಿ ಫೆಂಗಲ್ ಎಫೆಕ್ಟ್. ಇದು ಜಿಟಿ ಮಳೆಗೆ ಬರೋಬ್ಬರಿ 188 ವರ್ಷಗಳ ಪುರಾತನ ಪಾರಂಪರಿಕ ಇತಿಹಾಸ ಉಳ್ಳಂಥ ಗರಡಿ ಮನೆಯ ಗೋಡೆ ಶಿಥಿಲಗೊಂಡು ಅದು ಕುಸಿತ ಕಂಡಿದೆ. ಇದು ಫೆಂಗಲ್ನ ಎಫೆಕ್ಟ್. ಮೊದಲು ಈ ಗೋಡೆ ಕುಸಿತಕ್ಕಿಂತ ಮುಂಚೆ ಗರಡಿ ಮನೆ ಹೇಗಿತ್ತು ಅನ್ನೋದನ್ನ ಒಂದು ಕಡೆ ನೋಡ್ತಾ ಇದ್ದೀವಿ. ಮೊದಲ ವಿಂಡೋದಲ್ಲಿ ಮೈಸೂರಿನ ಗರಡಿ ಮನೆ ಇದು. 188 ವರ್ಷಗಳ ಇತಿಹಾಸ ಇರುವಂಥ ಗರಡಿ ಮನೆ, ಬಹಳ ಗಟ್ಟಿಮುಟ್ಟಿಯಾಗಿತ್ತದು. ಅದಾದ ಮೇಲೆ ಫೆಂಗಲ್ ಚಂಡಮಾರುತದ ಎಫೆಕ್ಟ್ ಜಿಟಿ ಮಳೆಯಿಂದ ಶಿಥಿಲಗೊಂಡಿತ್ತು ಗೋಡೆ. 188 ವರ್ಷಗಳ ಹಳೆಯ ಗೋಡೆ ಇದು, ಈಗ ಶಿಥಿಲಗೊಂಡಿತ್ತು. ಈಗ ಫೆಂಗಲ್ ಎಫೆಕ್ಟಿಂದ ಆ ಒಂದು ಗೋಡೆ ಕುಸಿತವಾಗಿದೆ. ಗರಡಿ ಮನೆಯ ಗೋಡೆ ಕುಸಿತವಾಗಿರುವಂಥ ದೃಶ್ಯಾವಳಿಗಳನ್ನು ಇನ್ನೊಂದು ವಿಂಡೋದಲ್ಲಿ ನೋಡ್ತಾ ಇದ್ದೀರಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.